ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಣಧೀರ ರಾಂಪುರ. ಈ ರಣಧೀರ ರಾಂಪುರನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕನ್ನಡವನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶವಾದ ಬನವಾಸಿಯ ಕದಂಬರ ರಾಜವಂಶದ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಕ್ರಿಸ್ತಪೂರ್ವ 324ರಿಂದ ಕ್ರಿಸ್ತಪೂರ್ವ 185ರವರೆಗೆ ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಮೌರ್ಯರು ಎಂದೇ ಹೇಳಬೇಕು. ರಾಯಚೂರು, ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ದೊರೆತಿರುವ ಬಂಡೆಗಲ್ಲು ಶಾಸನಗಳೇ ಇದಕ್ಕೆ ಸಾಕ್ಷಿಯಾಗಿವೆ. ಅದರಲ್ಲೂ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ಕರ್ನಾಟಕವನ್ನಾಳಿದ ಮೊದಲ ಸಾಮ್ರಾಟ ಅಶೋಕ ಮಹಾರಾಜ ಎಂದು ಸಾರಿ ಸಾರಿ ಹೇಳುತ್ತವೆ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಸಾಮ್ರಾಟ್ ಅಶೋಕನು ರಾಜನಾಗುವ ಮೊದಲು ಸುವರ್ಣಗಿರಿ ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಯಾಗಿದ್ದನು ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಆ ಸುವರ್ಣಗಿರಿಯೇ ಇಂದಿನ ಕರ್ನಾಟಕ ರಾಜ್ಯ ಪ್ರಾಂತ್ಯವೆಂದು ಹೇಳಲಾಗುತ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 185ರಲ್ಲಿ ಮೌರ್ಯರ ಸಾಮ್ರಾಜ್ಯ ಪತನವಾದ ನಂತರ ಮೌರ್ಯರ ಸಾಮಂತರಾಗಿದ್ದ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದು ಕ್ರಿಸ್ತಪೂರ್ವ 235ರಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕ್ರಿಸ್ತಶಕ 225ರ ತನಕ ಸುಮಾರು 460 ವರ್ಷಗಳ ಕಾಲ ಸಾಮ್ರಾಜ್ಯವನ್ನಾಳಿದರು ಶಾತವಾಹನರು. ಇವರು ಕರ್ನಾಟಕವನ್ನಾಳಿದ ಎರಡನೆಯ ರಾಜವಂಶವೆನಿಸುತ್ತದೆ. ಶಾತವಾಹನರ ಮೂಲ ನಿವಾಸ ಸಾತನಿಯಹಾರ, ಅಂದರೆ ಈಗಿನ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯ ಭಾಗ. ಶಾತವಾಹನರ ಅಧೀನರಾಗಿ ಬನವಾಸಿಯ ಜಾಟರು, ಪೂರ್ವ ಮೈಸೂರಿನ ಭಾಗದ ಬಾಣರು, ಪಶ್ಚಿಮ ಘಟ್ಟ ಪ್ರದೇಶದ ಹಳುಪರು, ನಾಗರ ಬಂಡೆಯ ಸೇಂದ್ರಕರು ಮತ್ತು ಬಳ್ಳಾರಿಯ ಸುತ್ತಮುತ್ತ ಆಳುತ್ತಿದ್ದ ನಳುಪರು. ಹಿರೇಹಡಗಲಿ ಶಾಸನದ ಪ್ರಕಾರ ಶಾತವಾಹನರ ಮೂಲ ಸಾತನಿಯರ ಹಟ್ಟ, ಅಂದರೆ ಈಗಿನ ಬಳ್ಳಾರಿ.
ಚಿತ್ರದುರ್ಗ ಮತ್ತು ಚಂದ್ರವಳ್ಳಿಯಲ್ಲಿ ನಡೆದ ಭೂ ಸಂಶೋಧನೆಗಳು ಶಾತವಾಹನರ ಬಗ್ಗೆ ಹೆಚ್ಚು ಬೆಳಕು ಬೀರುತ್ತವೆ. ಈ ಕಾಲದ ನಾಣ್ಯಗಳು ಚಿತ್ರದುರ್ಗ ಚಂದ್ರವಳ್ಳಿಯಲ್ಲಿ ದೊರೆತಿದೆ. ರಾಜಶೇಖರ ಕವಿಯ ಕಾವ್ಯ ಮೀಮಾಂಸೆಯಲ್ಲಿ ಶಾತವಾಹನರನ್ನು ಕುಂತಲ ದೊರೆಗಳು ಎಂದು ಸಂಬೋಧಿಸಿದ್ದಾನೆ. ಶಾತವಾಹನರ ನಂತರ ಕುಂತಲವನ್ನು ಆಳಿದವರೆಂದರೆ ಚೂಟರು. ಚೂಟರ ನಂತರ ಕದಂಬರು ಮತ್ತು ಗಂಗರು ಈ ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದರು. ಕರ್ನಾಟಕವನ್ನು ಕ್ರಿಸ್ತಶಕ 345ರಿಂದ ಕ್ರಿಸ್ತಶಕ 540ರವರೆಗೆ ರಾಜ್ಯಭಾರ ಮಾಡಿದ ಕನ್ನಡದ ಮೊದಲ ರಾಜವಂಶ ಕದಂಬ ಮತ್ತು ಮೊದಲ ಕನ್ನಡ ಅರಸ ಮಯೂರವರ್ಮ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಮತ್ತು ತಾಳಗುಂದದ ಸ್ತಂಭದ ಸಂಸ್ಕೃತ ಶಾಸನದ ಪ್ರಕಾರ ಕನ್ನಡ ರಾಜ್ಯವನ್ನು ರಾಜ್ಯಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಬನವಾಸಿಯ ಕದಂಬ ರಾಜವಂಶ. ಬನವಾಸಿಯ ಪ್ರಾಚೀನ ಹೆಸರು ವೈಜಯಂತಿಪುರ ಅಥವಾ ವಿಜಯ ಪಕಾಕೆಪುರ. ಕನ್ನಡವನ್ನು ರಾಜ್ಯಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಬನವಾಸಿಯ ಕದಂಬ ರಾಜವಂಶ. ಅಂದರೆ ಕರ್ನಾಟಕವನ್ನಾಳಿದ ರಾಜಮನೆತನಗಳಲ್ಲಿ ಕದಂಬರು ಮೂರನೆಯ ಹೆಸರುವಾಸಿಯಾದ ಅತಿ ದೊಡ್ಡ ರಾಜವಂಶ. ಕನ್ನಡದಲ್ಲಿಯೇ ರಾಜ್ಯಭಾರವನ್ನು ಮಾಡಿದ ಮೊದಲನೆಯ ರಾಜವಂಶ ಈ ನಮ್ಮ ಕದಂಬರು. ಕದಂಬರು ಪಶ್ಚಿಮ ಗಂಗಾ ರಾಜವಂಶವಾದ ಸಮಕಾಲೀನವರಾಗಿದ್ದರು ಮತ್ತು ಅವರು ತಮ್ಮ ನಾಯಕತ್ವದೊಂದಿಗೆ ಭೂಮಿಯನ್ನು ಆಳಲು ಆರಂಭಿಸಿ ಸ್ಥಳೀಯ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದರು. ಕದಂಬರು 6ನೇ ಶತಮಾನದ ಮಧ್ಯಭಾಗದಲ್ಲಿ ದೊಡ್ಡ ದೊಡ್ಡ ಕನ್ನಡ ಸಾಮ್ರಾಜ್ಯದ ರಾಜ್ಯವಂಶಗಳಾದ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯಗಳ ಸಾಮಂತರಾಗಿ 500 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಈ ಸಮಯದಲ್ಲಿ ಕದಂಬರು ಸಣ್ಣ ಸಣ್ಣ ರಾಜವಂಶಗಳಾಗಿ ಕವಲೊಡೆದರು. ಇವುಗಳಲ್ಲಿ ಗೋವದ ಕದಂಬರು, ಅಲಸಿಯ ಕದಂಬರು ಮತ್ತು ಹಂಗಳದ ಕದಂಬರು ಎಂಬುದಾಗಿ ಗಮನಾರ್ಹವಾಗಿದೆ. ಕದಂಬರ ಪೂರ್ವದ ಅವಧಿಯಲ್ಲಿ ಕರ್ನಾಟಕ ಪ್ರದೇಶವನ್ನು ನಿಯಂತ್ರಿಸುತ್ತಿದ್ದ ರಾಜವಂಶಗಳು ಮೌರ್ಯರು
ಮತ್ತು ಮೌರ್ಯರ ನಂತರ ಶಾತವಾಹನರು ಈ ಕರ್ನಾಟಕ ಪ್ರದೇಶವನ್ನು ಆಳುತ್ತಿದ್ದರು. ಅಂದರೆ ಕದಂಬರು ಕರ್ನಾಟಕವನ್ನಾಳಿದ ಮೂರನೆಯ ಪ್ರಸಿದ್ಧ ರಾಜವಂಶ, ಕನ್ನಡ ಭಾಷೆಯಲ್ಲಿಯೇ ಮೊದಲನೇ ರಾಜವಂಶವಾಗಿ ಹೊರಹೊಮ್ಮಿತು. ಕದಂಬರು ತಮ್ಮ ಮಣ್ಣಿನ ಭಾಷೆಯಾದ ಕನ್ನಡವನ್ನು ಆಡಳಿತ ಮಟ್ಟದಲ್ಲಿ ಬೆಳೆಸಿದ ಮೊದಲ ಸ್ಥಳೀಯ ರಾಜವಂಶ. ಕರ್ನಾಟಕದ ಇತಿಹಾಸದಲ್ಲಿ ಈ ಯುಗವನ್ನು ಸುವರ್ಣ ಯುಗ ಎನ್ನುತ್ತೇವೆ. ಕದಂಬರ ಯುಗವು ನಿರಂತರ ಭೌಗೋಳಿಕ ರಾಜಕೀಯ ಘಟಕವಾಗಿ ಮತ್ತು ಕನ್ನಡವನ್ನು ಪ್ರಮುಖ ಪ್ರಾದೇಶಿಕ ಭಾಷೆಯಾಗಿ ಪ್ರದೇಶದ ಅಭಿವೃದ್ಧಿಯ ಅಧ್ಯಯನದಲ್ಲಿ ವಿಶಾಲ ಆಧಾರಿತ ಐತಿಹಾಸಿಕ ಆರಂಭಿಕ ಹಂತವಾಗಿ ಕಾರ್ಯನಿರ್ವಹಿಸಿತು. ಕದಂಬರು ಶಾತವಾಹನರ ನಂತರ ಕರ್ನಾಟಕವನ್ನಾಳಿದ ಮಹತ್ವದ ರಾಜವಂಶಗಳಲ್ಲಿ ಕದಂಬರದು ಬಹು ಮುಖ್ಯ ಸ್ಥಾನವಿದೆ. ಕರ್ನಾಟಕದ ಬಹುಭಾಗದ ಮೇಲೆ ಇವರ ಹಿಡಿತವಿತ್ತು ಎಂಬುದನ್ನು ತಿಳಿಯಬಹುದು. ಕದಂಬರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಸ್ವತಂತ್ರವಾಗಿರುವ ಆಳ್ವಿಕೆಯನ್ನು ಮಾಡಿದರು. ಇವರ ರಾಜಧಾನಿ ಬನವಾಸಿಯಾಗಿತ್ತು. ಸಿಂಹ ಮತ್ತು ವಾನರ ಇವರ ಧ್ವಜಗಳಾಗಿದ್ದವು. ಶಿವಮೊಗ್ಗ, ಧಾರವಾಡ ಮತ್ತು ಉತ್ತರ ಕನ್ನಡ ಪ್ರದೇಶಗಳನ್ನು ಒಳಗೊಂಡ ಕರ್ನಾಟಕದ ಉತ್ತರ ಭಾಗ ಸಂಪೂರ್ಣ ಇವರ ಆಳ್ವಿಕೆಯಲ್ಲಿತ್ತು. ಕದಂಬರ ಪುರಾತನದ ಆಧಾರಗಳು ರಾಮಾಯಣದ ಕಾಲದಲ್ಲಿ ಇವರನ್ನು ಕುಂತಳದವರು ಎಂದು ಹೇಳಲಾಗಿದೆ. ಮಹಾಭಾರತದ ಕಾಲದಲ್ಲಿ ವೈಜಯಂತಿ ಎಂದು ಕರೆಯಲಾಗಿದೆ. ಟಾಲೆಮಿ ತನ್ನ ಭೂಗೋಳ ಶಾಸ್ತ್ರಕೃತಿಯಲ್ಲಿ ಬೈಜಾಂಟಿಯನ್ ಎಂದು ಬನವಾಸಿಯನ್ನು ಗುರುತಿಸಿದ್ದಾನೆ. ಶಾಸನ ಆಧಾರಗಳ ಪ್ರಕಾರ ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ. ಮಯೂರವರ್ಮನು ಇದನ್ನು ಕೆತ್ತಿಸಿದ್ದು ಇದು ಮಯೂರವರ್ಮನ ಬಗೆಗೆ ಹೇಳುವ ಒಂದು ಶಾಸನವಾಗಿದೆ. ತಾಳಗುಂದದ ಶಾಸನ ಕಾಕುತ್ಸವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಇದರಲ್ಲಿ ಇವರನ್ನು ಹಾರತಿ ಪುತ್ರರು ಎಂದು ಕರೆಯಲಾಗಿದೆ.
ಆಗಿರುವುದರಿಂದ ಕದಂಬರಾದರು ಎಂದು ಹೇಳಿದೆ. ಮಯೂರ ಶರ್ಮನು ಮಯೂರ ವರ್ಮನಾಗಿ ಪರಿವರ್ತನೆಗೊಂಡಿದ್ದನ್ನು ಇದರಲ್ಲಿ ಹೇಳಿದೆ. ಅದರ ಜೊತೆಗೆ ಕದಂಬ ರಾಜ್ಯದ ಸ್ಥಾಪನೆಯ ಬಗೆಗೂ ಇದು ಹೇಳುತ್ತದೆ. ಗುಡ್ಡಾಪುರ ಶಾಸನ ಇದರಲ್ಲಿ ಮಯೂರವರ್ಮನ ತಂದೆ ಬಂಧುಸೇನ ತಾತ ವೀರಶರ್ಮ ಎಂಬುದರ ಉಲ್ಲೇಖವನ್ನು ಇದು ಒಳಗೊಂಡಿದೆ. ಅಗಸಿ ಶಾಸನ ಕಾಕುತ್ಸ ವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಹಲ್ಮಿಡಿ ಶಾಸನ ಇದು ಸಂಸ್ಕೃತದಲ್ಲಿ ರಚನೆಯಾದರೂ ಕನ್ನಡದ 20 ಪದಗಳು ಇದರಲ್ಲಿವೆ. ಇದರ ನಿರ್ಮಾತ ಕಾಕುತ್ಸ ವರ್ಮ. ಇದು ಕನ್ನಡದ ಮೊದಲ ಶಾಸನವೂ ಕೂಡ ಆಗಿದೆ.